ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಸುಲಭವಾಗಿ ಒಂದು 5-10 ನಿಮಿಷದಲ್ಲಿ ಆಗಿಬಿಡುತ್ತೆ ರಸ. ಮೊದಲಿಗೆ ಬೇಳೆ ಬೇಯಿಸ್ಕೋಬೇಕು. 2 ಟೊಮೆಟೊ, 1-2 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಇದು 3 ಜನಕ್ಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಕೂಗಿಸ್ಕೊತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಕೊತ್ತಂಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ, ಎಣ್ಣೆ, ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ಇಂಗು. ಈಗ ನೋಡಿ, ಅದು ಬೇಳೆ ಬೇಯಿಸಿದ್ನಲ್ಲ, ಅದು ತಣ್ಣಗಾಗಿತ್ತು. ಅದನ್ನೆಲ್ಲ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಟೊಮೊಟೊ ಬೇಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಇಂಗು, ಜೀರಿಗೆ ಮೆಣಸಿನ ಪುಡಿ ಹಾಕಿ ಸ್ವಲ್ಪ ತುರಿಬೇಕು. ಒಂಚೂರು ಅರಿಶಿನ ಹಾಕಿದ್ದೀನಿ. ಈಗ ಮ್ಯಾಶ್ ಮಾಡಿಟ್ಟಿದ್ದು ಟೊಮೆಟೊ ಬೇಳೆ ರಸ ಹಾಕಿದ್ದೀನಿ. ಹುಣಸೆಹಣ್ಣು ರಸ ಬಿಟ್ಟರೆ ರಸ ರೆಡಿ. ಮತ್ತು ಬ್ಯಾಚುಲರ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾರೇ ಆದರೂ ಅಷ್ಟೇ, ನೆನೆಸ್ಕೊಂಡಿದ್ದ ತಕ್ಷಣ ರಸ ಮಾಡ್ಕೊಂಡು ತಿನ್ಬೋದು. ಏನು ಸಾರು ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಂಡಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬೇಳೆ ರಸ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರು ಕಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.